ಬಿ ಪಿ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ರಿಡ್ಯೂಸ್ ಮಾಡುತ್ತೆ, ಎ ಆಗಿರ್ಬೋದು, ಅರ್ಥೈಟಿಸು. ಸೊ ಫಿಸಿಕಲ್ ಬೆನಿಫಿಟ್ಸ್ ಏನು ಅಂದರೆ ಮೈಂಡ್ ಲೈಕ್ ಮಸಲ್ಸ್ನ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಸೊ ಆಮೇಲೆ ವಿಲ್ ಪವರು, ಕಾನ್ಫಿಡೆನ್ಸು ಅವೆಲ್ಲ ಕೊಡುತ್ತೆ ಯೋಗ. ಅಂದರೆ ಮೇಯ್ನ್ ಆಗಿ ಇವಾಗಿನ ಟೈಮಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ, ನಿಮ್ಗೆ ಗೊತ್ತಿರೋದು. ಸೊ ಅದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಏನಾದರೂ ಲೈಕ್ ಮ್ಯಾನೇಜ್ ಮಾಡ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ ಆಗುತ್ತೆ, ಬಾಡಿನ ಪರ್ಫೆಕ್ಟ್ ಕಂಡೀಷನಲ್ಲಿ ಇರುತ್ತೆ. ಸೊ ಹಾಗಾಗಿ ಅದೇನೆ ಯೋಗ ಅಂದರೆ ಅದೇನೆ. ಅದು ಎಲ್ಲಿಂದ ಬಂತು ಅಂದರೆ ಯುಜ್ ಅಂದರೆ ಯುಜ್ಯದ ಆನೇನ ಇತಿ ಯೋಗ ಅಂದರೆ ಜೀವಾತ್ಮನ ನಮ್ಮ ಸ್ವಭಾವಗಳು, ಅದನ್ನ ಪರಮಾತ್ಮ ಸೇರ್ಬೇಕು. ಜೀವಾತ್ಮ ಅಂದ್ರೆ ನಮ್ಗೆ ಈಗೋ ಇರ್ಬೋದು, ಅಹಂಕಾರ ಅಥವಾ ನಮ್ಮ ಸ್ವಭಾವ ಇರುತ್ತಲ್ಲ, ಅದು ಪರಮಾತ್ಮ ಅಂದ್ರೆ ದೇವರು, ಅಂದ್ರೆ ದೇವ್ರ ನೇಚರ್ ಆ ಥರ ಅವ್ರಿಗೆ ಹೋಗಿ ತಲುಪೋ ಥರ. ಅದನ್ನ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ಗೆ ಯೋಗ ತುಂಬಾ ಮುಖ್ಯವಾಗಿದೆ. ಮೈಂಡು ಅಷ್ಟೇ, ಪ್ರಾಣಾಯಾಮನೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ಚಿಲ್ಡ್ರನ್ಸ್ ಎಲ್ಲ ಓದ್ಬೇಕಲ್ಲ, ಸೊ ಅದಕ್ಕೆ ಏನು ಅಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ, ಹಾಗೆ ಟೆನ್ಷನ್ ಏನು ಇಲ್ಲದೆ ಇದ್ರೆ ಅವಾಗ ಅವರು ಚೆನ್ನಾಗಿ ಓದ್ಬೋದು. ಸೊ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಬೇಕು. ಸೊ ಹ್ಯಾಪಿ ಮೂಡು, ಈ ಮೂಡು ಅಷ್ಟೇ ತುಂಬಾ ಬ್ರೈಟನ್ ಆಗುತ್ತೆ. ಆಮೇಲೆ ಎನರ್ಜಿ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಯೋಗದಿಂದ ಸಿಗ್ತಾ ಇದೆ. ಸೊ ಅದರಿಂದ ಎಲ್ಲ ಯೋಗ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದೇ ಇಷ್ಟೆಲ್ಲ ಇದೆ ಬೆನಿಫಿಟ್ಸ್. ಏನಂದ್ರೆ ವಿಲ್ ಪವರ್, ಕಾನ್ಫಿಡೆನ್ಸ್, ಕಾನ್ಸಂಟ್ರೇಷನ್ ಎಲ್ಲ ಓವರ್ ಆಲ್ ಡಿಸೀಸ್ ಕ್ಯೂರ್ ಅಂತಾನೆ ಹೇಳ್ಬೋದು. ಸೊ ಅದರಿಂದ ತುಂಬಾ ಮುಖ್ಯ. ಅದು ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಬ್ರೀತ್ ಇನ್, ಫಾರ್ ಎಕ್ಸಾಂಪಲ್ ತಾಡಾಸನ ಅನ್ಕೊಳ್ಳಿ, ಬ್ರೀತ್ ಇನ್ ಹಿಂಡ್ಕೊಂಡ್ರೆ ಎಷ್ಟು ಉಸಿರು ಬ್ರೀತ್ ಇನ್ ತಗೋತೀವಿ, ಲೈಕ್ ಕೌಂಟ್ಸ್ ಕೊಟ್ಟು ಆರಾಮ್ ಅನ್ಸುತ್ತೆ ನಮ್ಗೆ. ಅದು ಮಾಡಿದ್ಮೇಲೆ ಅದು ಲೈಕ್ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ, ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಯೋಗ ಮೇಲೆ ಹೋಗುತ್ತೆ. ಹಾಗೆ ಪ್ರಾಣಾಯಾಮ, ಇವಾಗ ಯೋಗ ಪ್ರಾಣಾಯಾಮ ಅಂದ್ರೆ ಗೊತ್ತಾ ಯಾರಿಗಾರು? ಪ್ರಾಣಕ್ಕೆ ನಾವು ನಮಸ್ಕಾರ ಮಾಡುವಂತ ಕ್ರಿಯೆ. ಫಾರ್ ಎಕ್ಸಾಂಪಲ್ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಹಂಗೆ ಪ್ರಾಣ ಅಂದ್ರೆ ನೇಚರ್, ನೇಚರಲ್ ಸಿಗತ್ತದು. ಅದಕ್ಕೆ ನಾವು ಇಂಟರ್ನಲ್ ಕ್ಲೆನ್ಸಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ಪ್ರಾಣಾಯಾಮ. ಸೊ ಪ್ರಾಣಾಯಾಮದಲ್ಲಿ ತುಂಬಾ ವಿಧ ಇದೆ. ಇದೆಲ್ಲ ಯೋಗ ತರನೇ, ಬಟ್ ಯೋಗ ಅಂದ್ರೆ ಲೈಕ್ ಕಣ್ಣು ಓಪನ್ ಸೈಲೆಂಟ್ ಆಗಿ ಕಣ್ಣು ಓಪನ್ ಮಾಡ್ಬಿಟ್ಟು ಲೈಕ್ ಆ ಥರ ಮಾಡಿ. ಪ್ರಾಣಾಯಾಮ ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ನಮ್ಮ ಇಂಟರ್ನಲ್ ಕ್ಲೆನ್ಸ್ ಆಗುತ್ತೆ, ಅಂದ್ರೆ ನ್ಯಾಚುರಲ್ ಇರ್ಬೋದು, ಅಬ್ಡಮನ್ ಇರ್ಬೋದು, ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಆದ್ರಿಂದ ಅದರಲ್ಲಿ ತುಂಬಾ ಟೈಪ್ಸ್ ಇದೆ ಪ್ರಾಣಾಯಾಮದಲ್ಲೂ ಅಷ್ಟೇ. ಅದು ಏನ್ ಮಾಡುತ್ತೆ ಅಂದ್ರೆ ಸ್ಟ್ರೆಸ್ ಇರ್ಬೋದು, ಆನ್ಸೈಟಿ ಎಲ್ಲ ಹೋಗ್ಲಾಡಿಸುತ್ತೆ. ಸೊ ಹಾಗೆ ಬ್ಲಡ್ ಪ್ರೆಷರು ಇದೇ ತರ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ. ಸೊ ಸುಮಾರು ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಎಲ್ಲ ಮೆಂಟಲ್ ಫಿಸಿಕಲ್ ಬೆನಿಫಿಟ್ ಎರಡು ಇರುತ್ತೆ. ಸೊ ಆದ್ರಿಂದ ನಿಮ್ಗೆ ಏನಾದ್ರೂ ಲೈಫಲ್ಲಿ ಏನೇ ಬಂದ್ರೂ ಕೂಡ ನೀವು ಕಾನ್ಫಿಡೆನ್ಸ್ ಆಗಿ ಫೇಸ್ ಮಾಡ್ಬೋದು. ಸೊ ಹೇಳ್ದಂಗೆ ಪ್ರತಿದಿನನೂ ಲೈಫಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಸೊ ಅದರಿಂದ ನಾವು ಚಾಲೆಂಜಸ್ನ ಹಂಗೆ ಲೈಕ್ ಫೇಸ್ ಮಾಡ್ಕೊಂಡು ಹೋಗೋದಕ್ಕೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮೇನ್ ಮೈಂಡ್ ಕಾಮ್ ಆಗುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇದೆ. ಕಪಾಲಭಾತಿ ಅಂದ್ರೆ ಅಂದ್ರೆ ಮೂಗಿಂದ ಲೈಕ್ ಅಬ್ಡಮನ್ ಸಪೋರ್ಟ್ ತಗೊಂಡು ಆಚೆ ಹಾಕೋದು. ಇದು ಇಂಟರ್ನಲ್ ಅಬ್ಡಮನ್ ಕ್ಲೀನ್ ಅಂದ್ರೆ ಕ್ಲೆನ್ಸಿಂಗ್ ಟೆಕ್ನಿಕ್ ಆಗುತ್ತೆ. ಸೊ ಕಪಾಲಭಾತಿ ಅದು ಏನದೆ ಬಿ ಪಿ ಯಾವ ಕಾಯಿಲೆ ಆದ್ರೂ ಎಲ್ಲ ಗುಣ ಆಗುತ್ತೆ. ಕಪಾಲಭಾತಿ ಭಸ್ತ್ರಿಕಾನು ಅಷ್ಟೇ. ಅದು ಏನಂದ್ರೆ ಅದು ವೆಯ್ಟ್ ಲಾಸ್ ಆಗುತ್ತೆ ಭಸ್ತ್ರಿಕಾ ಅಲ್ಲ. ಸೊ ಲೆಫ್ಟ್ ಟು ರೈಟ್ ಭಸ್ತ್ರಿಕಾ, ಹೀಗೆ ಹಲವಾರು ಆಸನಗಳಿವೆ ತುಂಬಾ. ನಮ್ಮ ಪತಂಜಲಿ ಫಸ್ಟ್ ಯೋಗನ ಕಂಡುಹಿಡಿದಿದ್ದು 3000 ವರ್ಷಗಳ ಹಿಂದೆ. ಆದಿಯನ್ನವರು ಪ್ರಾಕ್ಟೀಸ್ ಮಾಡ್ತಾ ಅಂದ್ರೆ ಅಭ್ಯಾಸ ಮಾಡ್ತಾ ಇದ್ರು ಯೋಗನ. ಹಾಗೆ ಹರಪ್ಪ ಮೊಹಂಜದಾರೋ ಎಲ್ಲ ಯೋಗನ ಅಭ್ಯಾಸ ಮಾಡ್ತಾ ಇದ್ರು. ಸೊ ಎಲ್ಲ ಯೋಗ ತುಂಬಾ ಇವಾಗಿಂದಂತೂ ಅದು ಲೈಫ್ ಸ್ಟೈಲ್ ತುಂಬಾ ಪ್ರಮುಖವಾಗಿದೆ ಯೋಗ ಮಾಡಿದ್ರೆ. ಸೊ ಹಾಗಾಗಿ ನಿಮಗೆ ಡೈಲಿ ರೊಟೀನ್ಗೆ ಹಾಗೆ ಡೈಲಿ ಲೈಕ್ ಯಾವ್ದಾದ್ರು ವರ್ಕ್ ಆ ಥರ ಇದ್ರು ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು ಯೋಗ ಮತ್ತೆ ಪ್ರಾಣಾಯಾಮ. ಹಾಗೆ ಸೊ ಅದೇ ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಅದೇ ಸ್ಟ್ಯಾಂಡಿಂಗ್ ಅಂದ್ರೆ ನಿಂತ್ಕೊಂಡು ಮಾಡುವಂಥ ಆಸನ, ಸಿಟ್ಟಿಂಗ್ ಅಂದ್ರೆ ಕುತ್ಕೊಂಡು ಮಾಡೋದು, ಪ್ರೋನ್ ಅಂದ್ರೆ ಹೊಟ್ಟೆ ಭಾಗದ ಮೂಲಕ ಮಾಡೋದು, ಸುಪೈನ್ ಅಂದ್ರೆ ಹಿಂಭಾಗ ಸ್ಪೈನಲ್ ಕಾಲಮ್ ಇಂದ ಮಾಡೋದು. ಸೊ ತುಂಬಾ ಕಾಯಿಲೆಗಳೆಲ್ಲ ಗುಣವಾಗುತ್ತೆ. ಸರ್ವಿಕಲ್ ಸ್ಪಾಂಡಿಲಿಟಿಸ್ ಅದೆಲ್ಲ ಕೆಲವುದೆಲ್ಲ ಅಬ್ಡಮಿನಲ್ ಲೈಕ್ ಏನಾದ್ರು ಹೇಳೋದು ಲೈಕ್ ಕಾಯಿಲೆ ಆ ಥರ ಇದ್ರೆ ಅಬ್ಡಮಿನ್ ಆಕ್ಟಿವಿಟಿ ಕ್ಯಾವಿಟಿ ತರ ಆಗಿರುತ್ತೆ, ಅದು ಕಮ್ಮಿ ಮಾಡುತ್ತೆ. ಸೊ ಹಾಗೆ ಹಲವಾರು ಪ್ರಯೋಜನಗಳಿದೆ. ಸೊ ಸ್ಲಿಪ್ ಡಿಸ್ಕ್ ಇರ್ಬೋದು, ಅದರಲ್ಲಿ ಸ್ಪೈನಲ್ ಕಾಲಮ್ ಅದು ಏನಾಗಿರುತ್ತೆ ಅಂದ್ರೆ ಡ್ಯಾಮೇಜ್ ಆಗಿರುತ್ತೆ ಸ್ಲಿಪ್ ಡಿಸ್ಕ್. ಹಾಗೆ ಇದೆ ಆರ್ಥ್ರೈಟಿಸು ಅಷ್ಟೇ, ಅದು ಇನ್ಫ್ಲಮೇಷನ್ ಆಗಿರುತ್ತೆ. ಇವೆಲ್ಲ ಕಾಯಿಲೆಗಳಿಗೂ ಯೋಗ ಅಂತೂ ಮೆಂಟಲ್ ಬೆನಿಫಿಟ್ಸ್ ಅಂತೂ ತುಂಬಾ ಬೆನಿಫಿಟ್ಸ್. ಸೊ ಆದ್ರಿಂದ ಅದು ಯೋಗದು ನಾನು ಯೋಗ ಟೀಚರ್ ನಿಹಾರಿಕಾ ಅಂತ ಸೊ ಮ್ಯಾಮ್ ಹೇಳಿದ್ರು. ಸೊ ಆದ್ರಿಂದ ಅದಕ್ಕೆ ಯೋಗ ಕ್ಲಾಸ್ ತಗೋಬೇಕಂತ ನಾನು ಮ್ಯಾಮ್ ಮಂಡೆಯಿಂದ
ಸೊ ನಾಳೆ ನಾಳೆ ಕ್ಲಾಸ್ ಇದೆ. ಸೆಕೆಂಡ್ ಡೇ ಇಂದ ನಾಳೆ ಸೆಕೆಂಡ್ ಡೇ ಇದೆ, ಬಟ್ ಮಂಡೇ ಟು ಫ್ರೈಡೆ ಅಲ್ವಾ ಮ್ಯಾಮ್? ಸೊ ಮಂಡೇ ಟು ಫ್ರೈಡೆ ನಾನು ಕ್ಲಾಸ್ ತಗೋತೀನಿ ಯೋಗ. ಸೊ ಅದಕ್ಕೆ ಯಾರಾದ್ರೂ ಎಲ್ಲ ಬಂದ್ರೆ ಲೇಡೀಸ್ ಎಲ್ಲ ಬಂದ್ರೆ ಲೇಡೀಸ್ ಅಲ್ವಾ? ಲೇಡೀಸ್ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳಿಗೆ. ಸಮ್ಮರ್ ಕ್ಯಾಂಪು ಏಪ್ರಿಲ್ 11th ಅಂತ. ಏಪ್ರಿಲ್ 11th ಅಂತ. ಸಮ್ಮರ್ ಕ್ಯಾಂಪು ಇದೆ. ನಾನು ಸಮ್ಮರ್ ಕ್ಯಾಂಪ್ ಮಕ್ಕಳಿಗೆ ನಿಮಗೆ ಕ್ರಿಯೇಟಿವ್ ಯೋಗ ಪೋಸಸ್ ಹೇಳ್ಕೊಡ್ತೀನಿ. ಲೈಕ್ ಆಲ್ಫಾಬೆಟ್ ಯೋಗ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಗೆ ಅಂದ್ರೆ ಎ ಅಂದ್ರೆ ಏರೋಪ್ಲೇನ್ ಪೋಸ್. ಬ್ರೀತ್ ಇನ್ ಮಾಡಿ ಹೀಗೆ ನಾವು ಇಟ್ಕೋಬೇಕು. 1 2 3 ಬ್ರೀತ್ ಔಟ್. ಸೊ ಬಿ ಅಂದ್ರೆ ಬಲೂನ್ ಬ್ರೆತ್ ಮಾಡ್ತೀವಿ. ಬಲೂನ್ ಅಂದ್ರೆ ಹಿಂಗೆ ಬಲೂನ್ ಕುತ್ಕೊಂಡು ಮಾಡ್ತೀನಿ. ಬಲೂನ್ ಮೇಲ್ ಬಲೂನ್ ಇದು ಬಲೂನ್. ಇಲ್ಲಾಂದ್ರೆ ಏನ್ ಮಾಡ್ಬೋದು, ಬಿ ಪೋಸ್ ಮಾಡ್ಬೋದು. ಕೂತ್ಕೊಂಡು ಕೈ ಹಿಡ್ಕೊಂಡು 2 ಬಾರಿ ಜಾಯಿನ್ ಮಾಡಿ ಇದು ಬಿ ಪೋಸ್. ಸೊ ಸಿ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ನಾವು ಕ್ಯಾಟ್ ಪೋಸ್ ಮಾಡ್ಬೋದು. ಆ ತರ ಡಿಫ್ರೆಂಟ್ ಪೋಸಸ್. ಸೊ ಆ ತರದ್ದು ಲೈಕ್ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ ವಿತ್ ಇನ್ ವಿತೌಟ್. ಗೊತ್ತಾ ಕ್ಯಾಟ್? ನಿಮಗೆ ಕ್ಯಾಟ್ ಪೋಸು ಎಲ್ಲ ಆಲ್ಫಾಬೆಟ್ ಯೋಗ ಇದು. ವಿತೌಟ್ ಇದು ಕ್ಯಾಟ್ ಪೋಸು. ಸೊ ಆ ತರ. ಡಿ ಅಂದ್ರೆ ಡ್ರ್ಯಾಗನ್ ಫ್ಲೈ ಪೋಸ್. ಕಾಲನ್ನ ಹಿಂಗೆ ಸ್ಟ್ರೆಚ್ ಮಾಡಿ ಕೈನ ಇಟ್ಕೊಂಡು ಆತರ ಡ್ರ್ಯಾಗನ್ ಫ್ಲೈ ತರ ಇದೇ ತರ ಡಿಫ್ರೆಂಟ್. ಇ ಅಂದ್ರೆ ಎಲಿಫೆಂಟ್ ಪೋಸ್. ಕೊಂಡು ನಿಮ್ಮ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮೆಲ್ಲ ಹಾಕ್ತಿಲ್ವಾ ಆ ತರ ಇದು ಸ್ಪ್ಲಾಶ್ ಮಾಡಿ ಎಲಿಫೆಂಟ್. ಇದು ಎಲಿಫೆಂಟ್ ಪೋಸ್. ಹಿಂಗ ಅದು ಟ್ರಂಪೆಟ್ನ ಹಿಂಗ್ ಮಾಡುತ್ತಲ್ವ ಎಲಿಫೆಂಟ್. ಇವೆಲ್ಲ ಕ್ರಿಯೇಟಿವ್ ಪೋಸಸ್. ಓಕೆನಾ? ಹಾಗೆ ಹೊಸ ನಾನು ಹೇಳ್ಬೋದು ಇದೇ ತರನೇ. ಯಾವ್ದಾದ್ರು ಫೇಸ್ ಯೋಗ ಇರ್ಬೋದು. ಫಾರ್ ಎಕ್ಸಾಂಪಲ್